ಗುರುಭ್ಯೋ ನಮಃ. ಓಂ ಶ್ರೀ ಬಾಲಶನೇಶ್ವರ ಸ್ವಾಮಿಯೇ ನಮಃ. ಓಂ ಶ್ರೀ ಬಾಲವೀರಾಂಜನೇಯ ಸ್ವಾಮಿಯೇ ನಮಃ. ಓಂ ಶ್ರೀ ಕರಡಿಗುಚ್ಚಮ್ಮದೇವಿಯೇ ನಮಃ. ಶ್ರೀ ಸ್ವಾಮಿಯು ಬೆಂಗಳೂರು ನಗರದ ಉಲ್ಲಾಳು ಉಪನಗರ ಗ್ರಾಮದಲ್ಲಿ ನೆಲೆಸಿದ್ದಾರೆ. ಕ್ಷೇತ್ರದ ವಿಶೇಷವೇನೆಂದರೆ ಶನೇಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಯು ಬಾಲ್ಯ ರೂಪದಲ್ಲಿ ನೆಲೆಸಿರುವಂಥ ತುಂಬಾ ವಿಶೇಷವಾದಂತಹ ದೇವಾಲಯ ಇದಾಗಿದೆ. ಈ ಕ್ಷೇತ್ರಕ್ಕೆ ಆಗಮಿಸಿ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಶ್ರೀ ಬಾಲಶನೇಶ್ವರ ಸ್ವಾಮಿ ಹಾಗೂ ಶ್ರೀ ಬಾಲವೀರಾಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯುವುದರಿಂದ ನಮಗೆ ಇರುವಂತಹ ಎಲ್ಲ ಕಷ್ಟಗಳಿಂದ ದೂರವಾಗಿ ನಮ್ಮ ಮನಸ್ಸಂಕಲ್ಪ ಅಂದರೆ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಂತ ಶ್ರೀ ಸ್ವಾಮಿಯು ಇಲ್ಲಿ ನೆಲೆಸಿದ್ದಾರೆ. ಈ ಕ್ಷೇತ್ರದಲ್ಲಿ ಪ್ರತಿ ಶನಿವಾರ ಬರುವಂತ ಎಲ್ಲ ಭಕ್ತಾದಿಗಳಿಗೂ ಅನ್ನಪ್ರಸಾದವಿರುತ್ತದೆ ಹಾಗೂ ಹುಣ್ಣಿಮೆಯ ದಿನದಂದು ಹೋಮ ಹಾಗೂ ಸತ್ಯನಾರಾಯಣ ಪೂಜೆಯು ನಡೆಯುತ್ತದೆ. ವಿಶೇಷವಾಗಿ ಪ್ರತಿ ಅಮಾವಾಸ್ಯೆಗಳಲ್ಲಿ ಶ್ರೀ ಕ್ಷೇತ್ರದಲ್ಲಿ ಪೂಜ್ಯ ಗುರುಗಳಾದ ಶ್ರೀ ದೇವೇಂದ್ರ ಶರ್ಮಾ ಗುರುಗಳಿಂದ ಪ್ರಶ್ನೆ ಚಿಂತನೆ ಕಾರ್ಯಕ್ರಮ ಅಂದರೆ ಅಷ್ಟಮಂಗಲ ಪ್ರಶ್ನೆ ಕಾರ್ಯಕ್ರಮ ನಡೆಯುತ್ತದೆ. ಶ್ರೀ ಗುರುಭ್ಯೋ ನಮಃ. ಅರಳಿಕಟ್ಟು ಮಹಾಕ್ಷೇತ್ರ ನೆಲೆ ನಿಂತಿರುವಂತಹ ಬಾಲಶನೇಶ್ವರ ಬಾಲವೀರಾಂಜನೇಯ ಸ್ವಾಮಿ ಹಾಗೆ ಕರಡಿಗುಚ್ಚಮ್ಮನ ಕ್ಷೇತ್ರದಲ್ಲಿ ಪೂರ್ವಕಾಲದಿಂದಲೂ ವಿಶೇಷವಾಗಿ ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವಂತಹ ದಿವ್ಯ ಶಕ್ತಿಗಳಾಗಿ ಇಲ್ಲಿ ಮಹತ್ತರವಾದಂತಹ ಕ್ಷೇತ್ರವಾಗಿ ಬೆಳಗಿದೆ. ಇನ್ನು ಮುಂದೆ ಭಕ್ತರ ಎಲ್ಲ ರೀತಿಯಾದಂತಹ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ಪ್ರತಿ ಅಮಾವಾಸ್ಯೆಯಲ್ಲೂ ಪ್ರಶ್ನಾಮಾರ್ಗ ಮುಖಾಂತರವಾಗಿ ಅವರ ಕಷ್ಟಗಳನ್ನು ಪರಿಹಾರ ಮಾಡುವುದು, ಅದೇ ರೀತಿಯಾಗಿ ಕ್ಷೇತ್ರದಲ್ಲಿ ಅನ್ನದಾನಾದಿ ಕರ್ಮಗಳು, ಅದರೊಂದಿಗೆ ಅವರ ಏನೆಲ್ಲ ಕಷ್ಟಗಳಿದೆಯೋ ಕ್ಷೇತ್ರದಲ್ಲಿ ನಮ್ಮ ಕೈಲಾದ ಸಹಾಯದ ಹಸ್ತದಲ್ಲಿ ಪರಿಹಾರ ಕಾರ್ಯವನ್ನು ಮಾಡುವಂತಹ ಒಂದು ಸಂಕಲ್ಪವನ್ನು ಈ ಕ್ಷೇತ್ರದಲ್ಲಿ ಸಂಕಲ್ಪಿಸಿದ್ದಾರೆ. ಆ ಎಲ್ಲ ಕಾರ್ಯವನ್ನು ಕ್ಷೇತ್ರಾಧಿಪ ದೇವತೆಗಳು ನಮಗೆ ಅನುಗ್ರಹ ಮಾಡಿ ಕಾಪಾಡಿಕೊಂಡು ಬರಲಿ ಎನ್ನುವಂತಹದ್ದಾಗಿ ಈ ಕಾಲಕ್ಕೆ ಹೇಳುವಂತಹದ್ದು. ನಮ್ಮ ಮನೆಯಲ್ಲಿ ತುಂಬಾ ತೊಂದರೆ ಆಗಿತ್ತು. ಇಲ್ಲಿ ಬಂದು ತುಂಬಾ ಅನುಕೂಲ ಆಗಿದೆ ನಮ್ಗೆ. ನಾನು ಭಗವಂತ ಇಲ್ಲಿ ಇದ್ದಾರೆ ಅಂತ ನಾನು ನಂಬ್ತೀನಿ. ನಂಗೆ ತುಂಬಾ ಒಳ್ಳೇದಾಗಿದೆ. ಇಲ್ಲಿ ಬಂದು ನಮ್ಮ ಮಾವನ ಕೆಲ್ಸದ ಬಗ್ಗೆ ಕೇಳ್ಕೊಂಡಿದ್ವಿ. ಈ ಕ್ಷೇತ್ರದಲ್ಲಿ ನಮ್ಗೆ ಒಳ್ಳೇದಾಗಿದೆ, ಅದೇ ಕೆಲಸ ಆಗಿದೆ. ಅದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬಂದಿದ್ವಿ. ನಮ್ಗೆ ತುಂಬಾ ಒಳ್ಳೇದಾಗಿದೆ.